ಪೂರ್ತಿ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಓಕೆ, ಹಾಯ್ ಫ್ರೆಂಡ್ಸ್. ನೋಡಿರಿ ಬಿಸಿಲಿಗೆ ನಾ ಹ್ಯಾಂಗೆಲ್ಲ ಪ್ಯಾಕ್ ಆಗ್ಬಿಟ್ಟಿನಿ. ಇಲ್ಲಿ ಶನಿವಾರ ಅಲ್ಲ, ತರವಿ ನರ್ಸಿಂದೇವ್ರಿಗೆ ಹೋಗಿದ್ವಿ. ರೋಡ್ ಕ್ರಾಸ್ ಮಾಡತ್ತೀನಿ. ಇಲ್ಲಿ ಹಣ್ಣುಗಳದಾವು, ಹಣ್ಣು ತರಕತ್ತ ಬಂದು ಇಳ್ದೀನಿ. ಆ್ಯಕ್ಚುಲಿ ಯಪ್ಪ ಬಿಸಿಲು ಹೇಳಬಾರ್ದು. ನೋಡಿ ಅಲ್ಲಮೀನ್ ಸೆಕೆಂಡ್ ಗೇಟ್, ಅಲ್ಲಮೀನ್ ಸೆಕೆಂಡ್ ಗೇಟ್ ಹತ್ರ ಇಲ್ಲಿ ಹಣ್ಣಿದ್ದು ಹಣ್ಣು ತಗೋಬೇಕಂತೇಳಿ ಇಳ್ದು. ಬಿಸಿಲು ಹೇಳಬಾರ್ದಪ್ಪ ದೇವ್ರೆ. ಯೂಟ್ಯೂಬ್ನಾಗ ಬರ್ತೀರಿ ನೀವು? ಯೂಟ್ಯೂಬ್ನಾಗ ಬರ್ತೀರಿ ನೀವು? ಪೈನಾಪಲ್ 70 ರೀ, ಭಾಳ ಐತ್ರಿ. ಕಾಯಿ ಬಾಜಾರ ಮಾರ್ಕೆಟ್ನಾಗ ಕೇಳ್ದಾರೆ ಕೊರಿ ಕ್ಯಾಂಪ್ ಅದ ಚಲೋ ಪೈನಾಪಲ್ ಅದಾವ್ರಿ. ಇಲ್ಲ ಕೆಟ್ಟತ್ ಹೇಳಿಲ್ಲ, ಬಟ್ ಭಾಳ ಕಾಸ್ಟ್ಲಿ ಹೇಳತ್ತ. ನೋಡ್ರಿ ಇದು ಅಲ್ಲಮೀನ್ ಅಪೋಸಿಟ್ ಏರಿಯಾ. ಯೂಟ್ಯೂಬ್ನಾಗ ಬರ್ತೀರಿ ನೀವು? ಅಲ್ಲಮೀನ್ ಸೆಕೆಂಡ್ ಗೇಟ್. ಬಟ್ ಭಾಳ ಬಿಸಿಲದ. ಅಕ್ಕೋರವ್ರೆ ಹಣ್ಣ ಒಟ್ಟ ಕಡಿಮೆ ಕೊಡಲಾಗ್ಯಾರ. ನೋಡ್ರಿ ತೋರಿಸ್ರಿ. ಇಡೀ ಅದಕ್ಕೆ ಮಾಡೋದು ಹೇಳ್ರಿ ನಾವು. ಇಡೀ ಅದಕ್ಕೆ ಮಾಡೋದ್ರಿ, ತೋರ್ಸಾಕ್ರಿ. ಇದು ಹೆಗ್ಮಾಕ್ ಪೈಲ್ರಿ ಬ್ಯಾಡ್ರಿ, ಅದು ಬ್ಯಾಡ್ರಿ. ನಾ ಅಕಸ್ಮಾತ್ ಆಮೇಲೆ ತಿನ್ನೋದ್ರ ಒಂಥರ ಹಾಕದ. ಏನು ಯೂಟ್ಯೂಬ್ದಾಗ ಹಾಕಿದ್ದು ಮಾಡ್ರಿ? ಹಾಂ, ಯೂಟ್ಯೂಬ್ನಾಗ ಬರ್ತದ ನೋಡ್ರಿ ನೀವು. ನೋಡ್ರಿ ಹಣ್ಣು ತೊಗೊಂಡೀವಿ ಕರೆ. ಬಟ್ ಭಾಳ ಬಿಸಿಲಂತೂ ಭಾಳ. ಹೊಲ್ದಾಗ ಕೆಲಸ ಮಾಡೋರು ಹ್ಯಾಂಗ ಮಾಡ್ತಾರೋ ಏನು ಸುದ್ದಿ ಅಂತೀವ್ರಿ. ನಿನ್ನೆ ಶುಕ್ರವಾರ ಬನಶಂಕರಿ ಬರ್ಬೇಕು ಅನ್ಕೊಂಡಿದ್ದೆ ರೀ. ಒಟ್ಟು ಬರೋಕ್ಕಾಗಲಿಲ್ಲ. ಭಾಳ ರಾತ್ರಿ ಆಯ್ತು. ನಮ್ಮ ಮನೆಯವ್ರು ಬರೋಟೀನಿ. ನೋಡಿ ಬಿಸಿಲಿಗೆ ಹ್ಯಾಂಗೆ ಆಗ್ಬಿಟ್ಟದ. ನಮ್ಮ ಮನೆಯವ್ರು ಬರೋಟಿ ಭಾಳ ಲೇಟ್ ಆಗ್ಬಿಡ್ತು ಡ್ಯೂಟಿಯಿಂದನೇ. ಇವತ್ತು ಹಾಗೆ ಲಕ್ಷ್ಮೀ ನರಸಿಂಹದೇವರಿಗೆ ಶನಿವಾರ ಹೋಗಿ ಬನಶಂಕರಿಗೆ ಹೋದ್ರಾಯ್ತ ಬಂದೀವಿ. ಹುಡುಗರು ಸ್ಕೂಲ್ ಟೈಮ್ ಬಂದಾಗ್ಯದ. ಬಿಸಿಲು ಭಾಳ ಬಿಸಿಲು ರೀ ದೇವ್ರಿ. ಹೊರಗೆ ಪಾಪ ವ್ಯಾಪಾರ ಮಾಡೋರಿಗೆ ಅದು ಎಷ್ಟು ಹೈರಾಣಲ್ಲ. ನಮ್ಮ ಮನ್ಯಾಗ ಕೂತೆ ಹಿಂಗೆ ಮಾಡ್ತೀವಿ. ನಿಜವಾಗ್ಲು ಭಾಳ ತ್ರಾಸ. ಈ ವಿಡಿಯೋ ಸಂಬಂಧ ಹೇಳತ್ತಿಲ್ಲ ರೀ. ನಿಜವಾಗ್ಲು ಎಷ್ಟು ಬಿಸಿಲದ ಬಿಜಾಪುರಕ್ಕೆ ಹೇಳ್ಬಾರ್ದು. ನಾವು ಸಣ್ಣವ್ರಿದ್ದಾಗ ಯಾರ ಕಾರ್ನಾಗ ಹೊಂಟ್ರಂದ್ರೆ ನಮ್ಗೆ ಯಪ್ಪ ಅವ್ರು ನೆಳ್ಳಾಗ ಹೊಂಟಾರಲ್ಲ ಅನಿಸ್ತಿತ್ತು. ಈಗ ನಾವು ನೆಳ್ಳಾಗ ಹೊಂಟೀವಿ. ನೋಡಿದ್ರೆ ನನಗೆ ಆ್ಯಕ್ಚುಲಿ ಯಾರು ನಿಂತಿರ್ತಾರಲ್ಲ ಕರ್ಕೊಂಡು ಹೋಗ್ಬೇಕು ಅನಿಸ್ತದೆ. ಯಾರು ಈ ಜಗತ್ತು ಭಾಳ ವಿಚಿತ್ರದಲ್ರಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು. ಒಂದ್ಸರಿ ನಾವು ಪಾಪ ಅನ್ಕೊಂಡು ನಾವೇ ಪಾಪ ಆಗ್ಬಿಡ್ತೀವಿ. ಅದ್ರ ಸಂಬಂಧ ಸ್ವಲ್ಪ ಭಯ ಅನಿಸ್ತೀನಿ ನಾ. ಇಲ್ಲಿಕಂದ್ರೆ ಯಾರು ನಿಂತರೂ ನಾವು ಕರ್ಕೊಂಡು ಹೋಗ್ಬೇಕು ಅನಿಸ್ಬಿಡ್ತದೆ. ನಮ್ದು ಲೈಫ್ ಜರ್ನಿ ಚಾಲೂ ಆಗಿದ್ದು ನಮ್ಮ ಮನೆಯವ್ರು ಅವಾಗೆಲ್ಲ ಎಲ್ಲಿ ಎಷ್ಟು ಕಾರ್ ಇರಲಿಲ್ಲಲ್ರಿ. ನಮ್ಮ ಮನೆಯವ್ರು ಫಸ್ಟ್ ಬಿಜಾಪುರ್ನಾಗ ಕಾಲೇಜ್ ಇಲ್ಲೇ ಕಲ್ತಾರವರು. ಅವ್ರಿಗೆ ನಾನು ನೋಡಿಲ್ಲ, ನನಗೆ ಅವ್ರು ನೋಡಿಲ್ಲ. ಆ ಪ್ರಶ್ನೆ ಬೇರೆ. ಅವರು ಇಲ್ಲೇ ಇದ್ರತ್ತ, ನಾನು ಇಲ್ಲೇ ನಮ್ಮದು ಪ್ರಾಪರ್. ಅವ್ರು ಫಸ್ಟ್ ಸೈಕಲ್ ಮ್ಯಾಗ ತಿರ್ಗಾಡ್ಯಾರ ಇದೇ ರೋಡ್ ಮೇಲೆ. ಸೈಕಲ್ ಮ್ಯಾಗ ತಿರ್ಗಾಡಿ ಆಮೇಲೆ ಬೈಕ್ ಇತ್ತು ನಮ್ಮದು. ಆ ಬೈಕ್ ತೊಗೋಬೇಕಾರೆ ಭಾಳ ಅಂಜಿ ಅವ್ರ ಮನ್ಯಾಗ ಅಂಜಿ ಬೈಕ್ ತೊಗೊಂಡಿದ್ರು. ಅದನ್ನು ಅವ್ರನ್ನ ಜಾಬ್ ಮಾಡೋ ಮುಂದೆ ಅದೊಂದು ಬೈಕ್ ಅಂಜಿ ತೊಗೊಂಡು ಆಮೇಲೆ ಬೈಕ್ ಆದಮೇಲೆ ಈಗ ನಮ್ಮ ಮನ್ಯಾಗ ಒಂದು ಸ್ಕೂಟಿ ಆಯಿತು, ಈ ಕಾರ್ ಆಯಿತು. ಎಲ್ಲ ದೇವ್ರ ಆಶೀರ್ವಾದ ರೀ. ಅದಕ್ಕೆ ಫಸ್ಟ್ ಇಲ್ಲಿ ಅಲ್ಲಮೀನ್ಗೆ ಬ್ರಾಂಚಿಗೆ ಡ್ಯೂಟಿ ಮಾಡ್ತಿದ್ರಲ್ಲ, ಅವಾಗ ಲಕ್ಷ್ಮೀ ನರಸಿಂಹದೇವ್ರಿಗೆ ಹೋಗ್ತಿದ್ರು ನಾವು. ನೋಡ್ರಿ ಇಲ್ಲಿ ಕಬ್ಬಿನ ಹಾಲು ತಂದು ಕೊಟ್ಟರು ನಮ್ಮ ಮನೆಯವರು. ಅಲ್ಲಿ ಗ್ಲಾಸ್ ನೋಡ್ರಿ ಹೆಂಗದ, ಒಂಥರ ವಿಶೇಷ ಚಂದ ಅದಲ್ಲ ಇದು ಗ್ಲಾಸ್. ಇಷ್ಟು ಹಿಂಗೆ ಸ್ಟ್ರೇಟ್ ಇರ್ತಿದ್ದು. ಇದು ಒಂಥರ ಹಿಂಗೆ ಬಕೆಟ್ ಇರ್ತಿದ್ವಲ್ಲ ಅವಾಗ, ಬಕೆಟ್ ಟೈಪ್ ಚಂದ ಅದ ಇಲ್ರಿ ಗ್ಲಾಸ್. ದೇವ್ರಿ ಇಂಥ ಬಿಸಿಲು ನೋಡ್ರಿ, ಬಿಜಾಪುರ ಬಿಸಿಲು. ದಯಮಾಡಿ ಯಾರ್ಯಾರು ಹೊರಗೆ ತಿರ್ಗಾಡ್ಬೇಡ್ರಿ. ನೋಡ್ರಿ ಉರಿ 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 ಅಷ್ಟು ಬಿಸಿಲು. ಕಬ್ಬಿನ ಹಾಲು ಭಾಳ ಟೇಸ್ಟ್ ಅದ ರೀ. ಯಾಕಂದ್ರೆ ಪೈನಾಪಲ್ ಹಾಕ್ಯಾರ ರೀ. ಪೈನಾಪಲ್ ಮಸ್ತ್. ನಮ್ಮದು ಬೆಂಗಳೂರು ಆಗ್ಯದ ನೋಡ್ರಿ. ಬಿಜಾಪುರ ಎಲ್ಲ ಮಾರಕ್ಕೆ ಬರ್ತಾರೆ. ಕುಡಿದ್ರಿ ನೀವು? ಅವ್ರು ಕುಡಿದು ಬಂದಾರಿ. ನಾ ಇಲ್ಲಿ ಗಾಡ್ಕೊಂಬರ ಅಂತ ಕಲ್ಯಾಣದತ್ತ ಬಸ್ ಹೊಂಟದ ನೋಡ್ರಿ. ವಾವ್, ಇದೇನ 1300 ರೂಪಾಯಿ ಆಯ್ತು ರೀ ಒಬ್ಬರಿಗೆ ಬಸ್ ರೇಟ್. ಒಂದು ಭಾಳ ಚಂದ ಹೈಫೈ ಅದ ಅಂತ ಹೇಳ್ತಾರೆ ಒಳಗೆ. ನಾನು ಯೂಟ್ಯೂಬ್ನಾಗ ನೋಡೀನಿ ಇದನ್ನು. ನಾನು ಹೋಗ್ಬೇಕು ಅನ್ನಕತ್ತೀನಿ. ನಮ್ಮ ಯಜಮಾನ್ರು ಯಾವಾಗ ಕರ್ಕೊಂಡು ಹೋಗ್ತಾರ, ಟೈಮ್ ಯಾವಾಗ ಕೂಡಿ ಬರ್ತದೆ ನೋಡ್ಬೇಕು.
ಕಾರ್ ಅದಾಗಿನಿಂದ ಅವ್ರು ಒಟ್ಟು ಕಾರ್ ತೊಗೊಂಡು ಎದ್ದು ಬಿಡ್ತಾರೆ. ಒಟ್ಟು ಎಲ್ಲಿ ಕಲ್ಯಾಣ ಕರ್ನಾಟಕನೂ ಇಲ್ಲ, ಈ ಕಡೆ ನಮ್ಮ ಬಿಜಾಪುರ ಕರ್ನಾಟಕವೂ ಇಲ್ಲಿ, ಆ ಕರ್ನಾಟಕಕ್ಕೂ ಇಲ್ಲಿ ಬಸ್ಸೇ. ಸಿದ್ದರಾಮಯ್ಯ ಫ್ರೀ ಮಾಡ್ಯಾನ ಪಾಪ. ಸುಮ್ಮ ಕಲ್ಯಾಣ ರಥ ಇಟ್ಟು ಫ್ರೀ ಮಾಡೋದಂದ್ರೆ ಸುಮ್ಮ ಅಡ್ಡಾಡಕ್ಕೆ ಬೇಷ ಆಗ್ತದ ಅದೆಲ್ಲ. ಓ ದೇವ್ರೇ, ಇಲ್ಲಿ ಬಂದೇವ್ರಿ. ಒಮ್ಮೊಮ್ಮೆ ಹೆಂಗೆ ಆಗ್ತದಂದ್ರೆ ಇಲ್ಲಿ ಬಂದೀವಿ, ನಿನ್ನೆ ಬಂದೀವಿ ಬನಶಂಕರಿ ಗುಡಿ ರಾತ್ರಿ ಆಗಿತ್ತು, ಮುಚ್ಚಿಬಿಟ್ಟಿತ್ತು. ಈಗ ಬಂದೀವಿ, ಹೋಗಕ್ಕೆ ತೆರೆದಿತ್ತು, ಬರೋ ಮುಂದೆ ಮತ್ತೆ ಮುಚ್ಚೇ ಬಿಟ್ಟದು. ಯಾಕೆ ದೇವಿ ಶಟ್ಕೊಂಡಂಗೆ ಕಾಣಿಸ್ತಾಳೆ ನಮ್ಮ ಮೇಲೆ. ಓಕೆ, ಮತ್ತೆ ಬಿಡೋದಿಲ್ಲ ನಾನು ಅಷ್ಟಕ್ಕೆ. ಮತ್ತೆ ಸಂಜೆಗೆ ಬರ್ತೀನಿ ರೀ. ಗುಡಿ ಗುಡಿ ತೆರೆದಿದ್ದಲ್ಲ ಸಾಯಂಕಾಲ. ಈಗ ಬಿಸಿಲಾಗ್ಯದ ಮಧ್ಯಾಹ್ನ. ಪಾಪ ಅವರು ಹೋಗ್ಯಾರ ಮನೆಯಾರ ರೆಸ್ಟ್ ಮಾಡಕ್ಕೆ ಹೋಗಿರ್ಬೇಕು ಪೂಜಾರಿ ಅವರು. ಸಂಜೆಗೆ ಬರ್ತೀನಿ ರೀ. ಈಗ ಹುಡುಗರು ಸ್ಕೂಲ್ ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ಕಡೆ ಫೋನ್ಗಿನ ಹಚ್ಚಿ ಅವ್ರಿಗೆ ಏನು ಮಾಡ್ಬೇಕಂದ್ರೆ ಹುಡುಗರು ಸ್ಕೂಲ್ ಟೈಮ್ ಒಂದಾಗ್ಯದ, ಸ್ಕೂಲಿಗೆ ಕರ್ಕೊಂಡು ಬರಬೇಕು. ಇನ್ನೂ ಅಡುಗೆ ಮಾಡ್ಬೇಕು. ನಾ ಭಾಳ ಕೆಲಸ ಅದಾವ್ರಿ ಬಿಸಿಲಾಗ ಅಡುಗೆ ಮಾಡಕ್ಕೆ. ಡೈಲಿ ಹೋಗ್ತಾರಲ್ಲ ಡ್ಯೂಟಿಗೆ, ಬೆಳಿಗ್ಗೆ ಮಾಡಿಬಿಟ್ಟಿರ್ತೀನಿ. ಈ ಸ್ಯಾಟರ್ಡೇ ಸಂಡೇ ನನಗೆ ಮಧ್ಯಾಹ್ನ ಅಡುಗೆ ಮಾಡ್ಬೇಕಂದ್ರೆ ತ್ರಾಸ ನೋಡಿ. ಅಟ್ಟ ಕುತಿ ಬಂದುಬಿಡ್ತದೆ ನನಗೆ. ವಾಹ್ ದೇವ್ರಿ, ಇನ್ನು ಮ್ಯಾ ಬರೀ ನೋಡ್ರಿ, ಎಲ್ಲಿ ನೋಡ್ತೀರಿ ನೋಡಿ ಬರೀ ಕಬ್ಬಿನ ಹಾಲು ಜ್ಯೂಸ್ ಸೆಂಟ್ರ್. ಇನ್ನು ಬೆಲ್ಲದ ಚಾ ಎಲ್ಲ ಹೋದು. ಈಗ ಒಂದು 2-3 ತಿಂಗಳ ಆದ್ರೂ ಕುಡಿಯೋರು ಕುಡಿತಾರೆ. ನಮ್ಮ ಬಿಜಾಪುರನಾಗ ಚಾನ ಕುಡಿ ಮಂದಿ ಅದ, ಅವರು ಕಡಿಮೆ. ಎಷ್ಟೇ ಸುಧಾರಿಸದಂದ್ರೆ ನಮ್ಮ ಬಿಜಾಪುರ ಎಷ್ಟೇ ಮುಂದುವರೆದಂದ್ರೆ ಜ್ಯೂಸ್ ಪೀಸ್ ನಮ್ಮ ಮಂದಿ ಕುಡಿಯೋದು ಭಾಳ ಕಡಿಮೆ. ನಮ್ಮ ಕಡೆ ಮಂದಿ ಈಗೀಗ ಸುಧಾರಿಸಿದವ್ರು ಸ್ವಲ್ಪ ಕುಡಿದಾರ. ನಾವು ಆದ್ರೂ ಜ್ಯೂಸ್. ಸ್ಕೂಲ್ ಬಿಟ್ಟದ್ರಿ, ಎಲ್ಲ ಕರ್ಕೊಂಬರತ್ತಾರೆ ಇದ್ರಿ. ಟೈಮ್ ಭಾಳ ಆಗ್ಬಿಡ್ತು ನಮ್ಮದು. ಹುಡುಗರು ಬಿಸಿಲಾಗ ಕೂತಿರ್ತಾವೆ, ಏನು ಮಾಡಿರ್ತಾವೆ. ಇದೇ ನೋಡ್ರಿ ಸ್ಕೂಲ. ಇದು ನ್ಯೂ ಬಿಲ್ಡಿಂಗ, ಆ ಕಡೆ ಇದು ಓಲ್ಡ್ ಬಿಲ್ಡಿಂಗ. ಇಲ್ಲಿ ಮುಂದೆ ಕೂತ್ಬಿಟ್ಟಿರ್ತಾರ ನನ್ನ ಮಕ್ಕಳು. ಇವತ್ತು ಕೂತಾರ, ಇಲ್ಲ ದಿನ ನಾ ಬರ್ತೀನಿ, ಇವತ್ತು ಅವ್ರ ಪಪ್ಪ ಕರೆಕ್ಟ್ ಕೂತಾರ, ಹೊರಗೆ ಕೂತ್ಬಿಟ್ಟಿರ್ತಾರ, ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕೂತಿಲ್ರಿ, ಏನು ಕೂತಾರ ನೋಡುತ್ತಾರ. ಇಲ್ಲ ಒಳಗೆ ನಾ ಕರ್ಕೊಂಬರ್ಲಿ, ಇಲ್ಲ ನಾ ಕರ್ಕೊಂಬರ್ತೀನಿ. ಈ ಸೈಡಿಗೆ ಹಾಕಿ ನಾ ಕರ್ಕೊಂಬರ್ತೀನಿ. ನಾಳೆಯಿಂದ 3 ಕರ್ಕೊಂಬರ್ತೀನಿ. ಮಮ್ಮಿ ಹೊಡಿಬಾರ ಪಾಪತ್ತೆ. ನೋಡ್ರಿ ಎಟ್ರ ಪರ್ತಿ ಕ್ರಿಕೆಟ್ ಹುಚ್ಚದ ನೋಡೋದು. ಕ್ರಿಕೆಟ್ ಟ್ರಾಫಿ ಆತದ ನೋಡಿ 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 ನೋಡಿ. ಇವತ್ತು ಒಂದು ಗುಡ್ ನ್ಯೂಸ್. ಏನು? IPL ಸ್ಟಾರ್ಟ್ ಆಗಿ ನೋಡ್ರಿ, ಎಕ್ಸಾಮ್ ಸ್ಟಾರ್ಟ್ ಆಕ ಸೋಮವಾರ. ಅದು ಇಲ್ಲ, ಅದು ಗುಡ್ ನ್ಯೂಸ್ ಇಲ್ಲ. IPL ಸ್ಟಾರ್ಟ್ ಆಕತ್ತ, ಅದು ಗುಡ್ ನ್ಯೂಸ್. ಅದು ನೋಡೋದು ಟ್ರಾಫಿ ಆತದ, ಎತ್ತಲಾಗ್ತದ. ಮತ್ತೆ ನಾಳೆ ನನ್ನ ಫೇವರೇಟ್ ಟೀಮ್ ಮ್ಯಾಚ್ ಐತೆ. ಓದ್ಬೇಡ ನಾಳೆಗೆ. ಅವೆಲ್ಲ ಗೊತ್ತ್ರಿ ಡೇಟ. ಎಕ್ಸಾಮ್ ಡೇಟ್ ಯಾವಾಗ? 24. ಅದೇನು ಬೈ ನೆನಪಿಟ್ಟಾರತ್ತೀನಿ. ಅವತ್ತೇ ಐತಿ. ಹ್ಯಾಂಗ ಮಾಡ್ತೀರಿ? ಹೆಂಗೆ ಮಾಡ್ತೀರಿ ಮತ್ತೆ? ಇಲ್ಲ ನಾಳೆ ಚೈತಿ ಚೈತಿ ಇರಿ ಇಲ್ಲಿ ಚೈತಿಗೆ ಓಪ. ಬರೇ ಕ್ರಿಕೆಟ್ ಹುಚ್ಚು ಹುಚ್ಚು ಹುಚ್ಚು. ಆ ಟ್ಯೂಷನ್ಗೆ ಹೋತಾನತ್ರಿ. ಅಲ್ಲಿ ಏಕಟ್ಟ ಆಡ್ಕೋತೆ ಹೋತಾನತ್ತ. ಅವ್ರೊಬ್ರು ಅಣ್ಣವ್ರು ಅದಾರ ಮೆಡಿಕಲ್ದವ್ರು. ಇವ್ನಿಗೆ ಮೊದಲು ಕ್ರಿಕೆಟ್ ಹಾಕ್ರಿ ನೀವು ಟ್ಯೂಷನ್ಗೆ ಹೇಳಾಕತ್ತಾರ. ಒಟ್ಟು ಕೂತ್ರ ನಿಂತ ಒಟ್ಟು ಕ್ರಿಕೆಟ್. ಏ ವಾಟರ್ ನಿಕ್ಕಿನ ಕತ್ತಿ ಒಯ್ದು ಬೀಳ್ತದ ಅರಿವಿಲ್ಲನ. ಪಟ ಹಣ್ಣು ತಿನ್ನಾಕತ್ತಿರ. ಫೈನಲಿ ಹಣ್ಣು ತೊಗೊಂಬಂದಿವ್ರಿ. ಸ್ಕೂಲಿಂದ ಬಂದಾರ ಅವರು. ಹಣ್ಣು ಕಟ್ ಮಾಡಿ ಎಲ್ಲರಿಗೆ ಹಣ್ಣು ಕೊಡ್ತೀನಿ. ಈ ಕರೆಂಟ್ ಇರಲಿ ಮುಖ ತಗೊಂಡು ಸಕತ್ತಾರಿ. ಸತ್ತಿ ಮುಖ ತಗೊಂಡು ಹೋಗಕ್ಕೆ ತಗೊಂಡದ ಪಿಂಕಿ ಗೊಂಬಿ ಏಕಿ ಎಲ್ಲ. ಹಾಂ ಯಾರ್ಯಾರು ಎಲ್ಲ ಹೋಗಿರ್ತೀನಿ. ಯಾರೇನು ತಿಂತೀನಿ. ಪಪ್ಪಾಗ ಏನು ಬೇಕಂತ? ಏನು ಬೇಕ್ರಿ ನಿಮಗೆ? ಪೈನಾಪಲ್ ಹಾಕ್ತೀನಲ್ಲ. ಹಾಂ ರೀ, ಪೈನಾಪಲ್ ಹಾಕ್ತೀನಲ್ಲ ನೀವು? ಅಲ್ಲ ಯಾಕ್ತೀನಲ್ಲ, ಪೈನಾಪಲ್ ಹಾಕ್ತೀನಲ್ಲ. ಪೈನಾಪಲ್ 50 ರೂಪಾಯಿ. ಒಟ್ಟವ್ರು ಯಾವಾಗ ಅದೇ ಒಟ್ಟಲ್ಲಿ ಹಾಕ್ತಿದ್ದು ತಿಂತೀರಿ.
ತಮ್ಮ ನಾವು ಪಿಕ್ಚರ್ ನೋಡುವಲ್ರಿ ನಾ ಹೇಳ್ತದ ಹೋಗಿ ಬಾಹುಬಲಿ ಅಂದ್ರೆ ಲಿಂಗ ಅಂತ ಐತಿ ಹೆಗಲ್ ಮೇಲೆ ನೋಡಿ ಹೋಗ್ತಾನಲ್ರಿ ಅದು ಸುಮ್ಮನೆ ಯೂಟ್ಯೂಬ್ನಾಗ ಅಲ್ಲಿ ನೋಡಿನ್ರಿ ಅದು ಅಟ್ಟೆ ಗೊತ್ತಾನ ಬಾಹುಬಲಿ ಅಂದ್ರೆ ಆ ಸ್ಟೋರಿನ ನಾ ಕೇಳಕ್ಕೂ ಹೋಗಿಲ್ಲ ನಾನು ನೋಡಕ್ಕೂ ಹೋಗುದಿಲ್ರಿ ನಾ ಪಿಕ್ಚರ್ ನೋಡುದಿಲ್ಲ ಟಿವಿನೂ ನೋಡುದಿಲ್ಲ ಬಟ್ ಬಾಹುಬಲಿ ಅಂದ್ರೆ ಹೆಗಲ್ ಮೇಲೆ ಹಿಡ್ಕೊಂಡು ನೀರಾಗ ಜಿಗದ ಎಲ್ಲೆಲ್ಲ ಜಿಗದ ಒಂದು ಲಿಂಗ ಅಂತ ಹೆಗಲ್ ಮೇಲೆ ನೋಡಿ ಹೋಗ್ತಾನಲ್ರಿ ಅದು ಒಂದೇ ಗೊತ್ತ ಎಲ್ಲೆಲ್ಲ ಜಿಗದು ಏನೇನ ಮಾಡ್ತಾನ ಒಟ್ಟ ಅದು ಒಂದೇ ಗೊತ್ತ್ರಿ ಬಾಹುಬಲಿ ಅಂದ್ರೆ ನನಗೆ ಉಳ್ಕಿದ ಬಾಹುಬಲಿ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಕಟ್ ಮಾಡಿದ್ಮೇಲೆ ಪೀಸ್ ಪೀಸ್ ನಾನೇ ಹಿಂಗೆ ಚಂದ ಅನಿಸ್ತಾವಲ್ರಿ 10 ರೂಪಾಯಿ ಒಂದು ಹೋಳ ಸುಮ್ಮ ನೋಡು ಇದು 30 ರೂಪಾಯಿ ಕೊಟ್ಟೊಂದು ತಂದಿನ್ರಿ ನೋಡಿ ಈ ಸದ್ಯ ಎಷ್ಟು ಒಂದು 5 6 7 ಪೀಸ್ ಅದು ಈಗ ಅರ್ಧದ 7 ಪೀಸ್ ಅದು 70 ರೂಪಾಯಿ ಆಯ್ತು ಅಂದ್ರೆ 150 ರೂಪಾಯಿ ಲಾಭ ಬಂದು ನೋಡಿ ಚಲೋ ಅದ ಸುಮ್ಮನೆ ಇದನ್ನೊಂದು ಮಾಡ್ಲೇನತ್ತೀನಿ ನಮ್ ಗ್ಯಾಜರ್ ಬೈತಾರ ನೀನು ಮಾಡು ಒಂದು ಉಳ್ದಿಲ್ಲ ಎಲ್ಲ ಮಾಡಿ ಎಲ್ಲ ಮಾಡತ್ತಾರ ಒಟ್ಟು ಏನ್ ನೋಡ್ತೀನಿ ಲಾಭ ಮಾಡ್ಬೇಕಂತ ಕರೆ ನೀವು ಬಿಸ್ನೆಸ್ ಚಲೋ ಅದ ನೋಡ್ರಿ ಕಲ್ಲಂಗಡಿ ಮಾರೋದು ಈಗ 30 ರೂಪಾಯಿ ಕೊಟ್ಟು ಹಣ್ಣು ಏನ ಇಟ್ಟು ಉಳ್ದದ ಅರ್ಧದಾಗ 5 ಸದ್ದು ನೋಡಿ 1 2 3 4 7 ಪೀಸ್ ಅದು 70 ರೂಪಾಯಿ ಆಯ್ತು ಈಗ 740 ರೂಪಾಯಿ ಅಲ್ಲ 30 ರೂಪಾಯಿ ತೆಗೆದ್ರು 110 ರೂಪಾಯಿ ಲಾಭ ಆಯ್ತು ಒಂದು ಗಂಟೆಯಿಂದ ಒಂದ್ ದಿನಕ್ಕೆ 10 ಹಣ್ಣು ಮಾರಿದ್ರೆ ಏಟಾಯ್ತು ನೋಡ್ರಿ 1000 ರೂಪಾಯಿ ಸಹಜ ಲಾಭ ಅದಿಲ್ರಿ ಮಾಡ್ಕೊಂತೀನಿ ಅವ್ರಿಗೇನ್ರಿ ಬೇಕಾದ್ರೆ ಮಾಡ್ಕೊಂಡ್ ತಿನ್ಬೋದು ಮಸ್ತ್ ಸೂಪರ್ ಅದು ಎಲ್ಲ ಹಣ್ಣು ತಿಂದ್ಮೇಲೆ ಮಸ್ತ್ ಇರ್ತೀನಿ ಓಕೆ ಬಾಯ್ ಸಂಬಂಧಿತ ಶೆಟ್ಕೊಂಡು ಸ್ಕೂಲಿಗೆ ಲೇಟಾಗಿ ಕರಾಕ್ತೀವಿ ಇವತ್ತು ಶೆಟ್ಕೊಂಡು ಚಿನ್ನಿ ಅದು ಚಿನ್ನಮ್ಮ ಅದು ಚಿನ್ನಮ್ಮ ಎಲ್ಲ ಸಮ ನೋಡಲ್ಲ ಯಾರು ನೋಡತ್ತಾರ ನೀವು ಸಮ ನೋಡಲ್ಲ ಏನೋ ನೋಡಿ ಚಾಕ್ಲೇಟ್ ಕೊಡತ್ತಾರ ಒಂದೇ ಸಾಕ ಚಾಕ್ಲೇಟ್ ಈಗ ಚಾಕ್ಲೇಟ್ ಕೊಟ್ಟಿರಲ್ಲ ನಾ ತಗೊಳ್ಳಿ ಶಾಂಪೂನಲ್ಲಿದೆ ಇದು ಮಕ್ಕಳ ಪಾಪದ ತಾಯಿ ಹೊಡೆದ ತಾಯಿ ಎಂದು ಹೊಡಿಬಾರ್ದಿಲ್ಪ ಹೊಡಿಬೇಕಾ ಹುಚ್ಚದ ಹುಚ್ಚಿ ಹುಚ್ಚದ ಹುಚ್ಚ ಹುಚ್ಚವ ನೋಡ್ರಿ ಅಕ್ಕಿ ಶೆಟ್ಕೊಂಡ ನೋಡ್ರಿ ಹಾ ಆಯ್ತಾಯ್ತು ಬಾಹುಬಲಿ ಪಿಕ್ಚರ್ ಇವನಿಗೆ ಒಂದು ಸೈನ್ಸ್ ಫಾರ್ಮುಲಾ ಕೇಳ್ರಿ ಕಪ್ಪಾಗಿ ಕೊಂಡಿರ್ತಾನೆ ಈಗ ಒಂದು 2-3 ಪಿಕ್ಚರ್ ಕೇಳ್ರಿ ನೋಡು ಪಟ್ ಪಟ್ ಹೇಳ್ತಾನೆ ಇವ್ರಿಗೂ ಹಂಗೇರಿ ಒಂದ್ ಯಾವ್ದಾರ ಕ್ವಶನ್ ಕೇಳಿದ್ರೆ ಗಪ್ ಕೊಡ್ತಾನೆ ಕ್ರಿಕೆಟರ್ ಹೆಸರು ಕೇಳಿದ್ರೆ ಸಾಕ್ರಿ ಗಪ್ ಪಟ್ ಪಟ್ ಹೇಳ್ತಾನ್ರಿ ನಂಗೆ ಯಾವುದು ಏನೋ ಫಾರ್ಮುಲಾ ಹೇಳಿಲ್ಲ ನಾ ಏನೋ 4th ಅದೀನಿ 5th ಕೇಳ್ತಾರೆ ನನಗೆ ನಾವು ಸಂಕೇತ ನೋಡ್ರಿ ಕೈ ಅಡ್ಗೆ ಹ್ಯಾಂಗೆ ಹೆಲ್ಪ್ ಮಾಡಾಕತ್ತಾನ ನಾವು ಸಣ್ಣ ಕೈ ಅವನು ಅಡ್ಗೆ ಭಾಳ ಇಂಟ್ರೆಸ್ಟ್ ಅವನಿಗೆ ಕೈ ಮಾಡತ್ತಾನ ಸಣ್ಣ ಕೈ ನಾ ಅಡ್ಗೆ ಮಾಡಾಕತ್ತೆ ಅಂದ್ರೆ ನಾನು ದುಡ್ಡು ಹಿಂದಿದ್ದ ಒಟ್ಟು ಇದು ಗ್ರೀನ್ ಕಲರ್ ಚಪಾತಿ ಇದೆ ಇದೆಲ್ಲ ಮಿಕ್ಸ್ ಮಾಡಬೇಕು ಆಮೇಲೆ ಮಾಡಬೇಕು ಇದೇನು ಭಾಳ ಈಸಿ ಐತಿ ಇದು ಜಿಲ್ಲೆಗಾದ್ರೆ ಟೇಸ್ಟ್ ಹಾಕ್ಬೇಕಾಗ್ತದೆ ಲಾಸ್ಟ್ ಮತ್ತು ಟೊಮೆಟೊ ಚಟ್ನಿ ಈಗ ಬಂದು ಚಪಾತಿ ಪಲ್ಯ ಮಾಡೋದು ಬ್ಯಾಸ್ರ ಚಪಾತಿ ಹಿಟ್ಟು ನಾವು ಇಟ್ಟಿನ್ರಿ ಮಾಡೋದು ಬ್ಯಾಸ್ರಾಗಿತ್ತು ಎಲ್ಲ ಸ್ವಲ್ಪ ಹಣ್ಣು ತಿಂದ್ರಲ್ಲ ಹಸು ಕಡಿಮೆ ಆಗಿರೋಂದ್ರು ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಮಾಡಿ ಹಾಕೊಂಡು ಬ್ರೆಡ್ ರೋಸ್ಟ್ ಮಾಡಿಕೊಂಡು ಏನದು ಬ್ರೆಡ್ ರೋಸ್ಟ್ ಮಾಡ್ಕೊಂಡು
ಏನು ತಗೋಬೇಕು ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಮಾಡ್ಕೊಂತಿದ್ದಾನೆ ಅವ್ನು ಮಾಡ್ಕೊತಾನೆ ತಾನೇ ಹೆಣ್ಮಗಳಾಗಿದ್ದ ನಮ್ಮ ಚಿಂತಿದ್ದಿಲ್ಲ ಅದು ಅಡುಗೆ ಮಾಡ್ತೀವಿ ನಾವು ಬೇಕಾದ ಮಾಡ್ತಾನ್ರಿ ಅವ ದೋಸೆ ಗೀಸ ತಾನೇ ಹಾಕೋತಾನೆ ದೋಸೆ ಹಾಕೋತಾನ ಯಾವಾರ ಬ್ಯಾಸ್ ಐತಾನೆ ಚಹಾ ಮಾಡ್ಕೊಡ್ತಾನ ಭಾಳ ಶಾಣೆ ಬಂಗಾರ ಐತೆ ನೋಡಿ ಏನು ಮಾಡತ್ತಿಪ್ಪ ಇದು ಎಲ್ಲ ಮಿಕ್ಸ್ ಮಾಡಿ ಹಾಕತ್ತೀನಿ. ಮಿಕ್ಸ್ ಮಾಡಿ ಅದಕ್ಕೆಲ್ಲ ಹಚ್ತೇನೆ ಹಾಂ ಇನ್ನೊಂದು ಸ್ವಲ್ಪ ಹಚ್ಚಿ ಸ್ಯಾಂಡ್ವಿಚ್ ಮಾಡ್ತಾನೆ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಇದ್ರ ಮೇಲೆ ಎಲ್ಲ ಪೇಸ್ಟ್ ಹಚ್ಚಾರ ನಾ ಮಾಡಿದ್ದು ಹಚ್ಚಾರ. ಇದು ಪಲ್ಯ ಮಾಡ್ಯಾರ. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಪಲ್ಯ ಹಾಕತ್ತಾರ ಅದು ಪೇಸ್ಟ್ ಹಾಕಿದ ಮೇಲೆ ಭಾಳ ಕಾಟ ಆಗ್ಬಿಟ್ಟದ್ರಿ ಇದು ಈಗ ಇದು ಬ್ರೆಡ್ ರೋಸ್ಟರ್ ಒಳಗೆ ಇಡತ್ತಾರ. 2 ಬ್ರೆಡ್ ಮಾಡ್ಯಾರ, ಎರಡು ಸಾಲ್ತಿತ್ತು ಅಷ್ಟೇ. ಇಲ್ಲಿ ಗ್ರೀನ್ ಮತ್ತು ರೆಡ್ ಕಾಣಿಸತ್ತೈತಲ್ಲ ಇದು ಗ್ರೀನ್ ಹತ್ತಂದ್ರೆ ಒಂದು 2-3 ಸೆಕೆಂಡ್ ಗ್ರೀನ್ ಹತ್ತಂದ್ರೆ ಆಗ್ಯದ ನಂಗೆ ರೋಸ್ಟರ್ ರೆಡ್ ಇತ್ತಂದ್ರೆ ಏನೋ ಪ್ರಾಸೆಸ್ ಆಗತ್ತಿತ್ತು ನಂಗೆ. ನೋಡಿರಿ ಆಟೋಮೆಟಿಕ್ ಗ್ರೀನ್ ಲೈಟ್ ಹತ್ತದ ಮ್ಯಾಗ ಇದು ಬಟನ್ ಆಫ್ ಮಾಡಬೇಕು. ಯಾಕೆ ಯಾವುದಕ್ಕೂ ಕರೆಂಟ್ ಇರ್ತದಲ್ಲ ಹೇಳಕ್ಕೆ ಬರೋಂಗಿಲ್ಲ. ಸುಮ್ಮನೆ ಬಟನ್ ಆನ್ ಇಟ್ಟು ಮುಟ್ಟಬಾರ್ದು, ಅದು ಆಫ್ ಮಾಡಿ ಸೇಫಾಗಿ ಮಾಡ್ಬೇಕು ಯಾವುದೇ ಮಾಡಿದ್ರೂ. ಇದಾಗ್ಯದ ನೋಡಿರಿ. ಇನ್ನೊಂದು 2 ನಿಮಿಷ ಬಿಟ್ಟಿದ್ರೆ ಬ್ರೌನ್ ಹಾಕಿತ್ತು. ಇದು ಈ ಕಲರೇ ಚಂದ, ಇದೇ ಟೇಸ್ಟ್. ಅತಿ ಬ್ರೌನ್ ಅದು ಭಾಳ ಬ್ರೌನ್ ಆಯ್ತು ಭಾಳ ಹೊತ್ತದಂಗೆ ಆಗ್ಬಿಡ್ತದೆ, ಟೇಸ್ಟ್ ಕಮ್ಮಿ ಆಗ್ಬಿಡ್ತದೆ. ಅದಕ್ಕೆ ಬ್ರೆಡ್ ಕಡಿಮೆ ಇದ್ದರೆ ಮುಂಜಾನೆ ತಿಂದ್ಬಿಟ್ಟಾರ. ಅದಕ್ಕೆ ಎಷ್ಟು ಆಗ್ತಾವಲ್ಲ ಅಷ್ಟೇ ಮಾಡೀನಿ. ಸುಖತೆ ಟೇಸ್ಟ್ ನೋಡು. ಎಷ್ಟಿದಾವೆ ಹೊಳಸ್ ತೋರಿಸಿ ಕಡೆ ಹೆಂಗೆ ವಾವ್ ಕಟ್ ಇಲ್ಲಿ ನೋಡ್ರಿ ಭಾಳ ಕ್ರಿಸ್ಪಿ ಅದಾವ ಮಸ್ತಾಗ. ಓಕೆ ಫ್ರೆಂಡ್ಸ್, ಇಷ್ಟ ಆಯ್ತು ನೋಡಿರಿ ಇಡೀ ದಿನ. ನಮ್ಮದು ನಮ್ಮ ಮನೆಯವ್ರದ್ದು 4th Saturday ಸೂಟಿ ಇತ್ತು. ಅದಕ್ಕೆ ಮನೆಯಾಗಿದ್ದರು. ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಎಲ್ಲ ಫುಲ್ ತೋರಿಸಿದ್ದೀನಿ. ಓಕೆ ಬಾಯ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.